ಆದರೆ ಹಳೆ ಮೈಸೂರು, ಮದ್ದೂರು ಮತ್ತು ಮಂಡ್ಯದ ಕಡೆ ಈ ಥರದ್ದು ನಡೀತಿರೋದು ನಿಜವೂ ಒಂದು ದುಃಖಕರವಾದ ವಿಚಾರ. ಆದರೆ ಅದಕ್ಕೆ ಮೀರಿ ಯಾವುದಾದ್ರೂ ಕಲ್ಲು ತೂರಾಟ ಆಗಿದೆ ಅಂದರೆ ಯಾವುದೇ ಕಡೆಯಿಂದ ಆಗಿರಲಿ, ಕೋಮು ಪರ ಅಥವಾ ಒಂದು ಧರ್ಮದ ವ್ಯಕ್ತಿಗಳ ಪರವಾಗಿ ಯಾವುದೇ ಕಾರಣಕ್ಕೂ ಇಲ್ಲದೆ ಸತ್ಯ ಮತ್ತು ನ್ಯಾಯದ ಪರವಾಗಿರೋದು ಭಾಳ ಮುಖ್ಯ. ಈ ಒಂದು ಕಾಂಗ್ರೆಸ್ JDS ಮಾತಾಡೋ ಸೆಕ್ಯುಲರ್ ಅಂದರೆ ಸರ್ವಧರ್ಮ ಸಮನ್ವಯ ಅಂತ ಅಲ್ಲ. ಸೆಕ್ಯುಲರ್ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತೆ. ಇದು ಎಷ್ಟು ಒಳ್ಳೆಯ ಸಂದೇಶ ಸಾರುತ್ತೆ. ಇದು ನಿಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ, ರಾಜ್ಯಕ್ಕೂ ಒಳ್ಳೆಯದಲ್ಲ. ಕೋಮು ಸಂಘರ್ಷ ರೀತಿಯಲ್ಲಿ ಬಿಂಬಿಸ್ತಾರೆ. ಹಿಂದೂ ವರ್ಸಸ್ ಮುಸ್ಲಿಂ, ಹಿಂದುತ್ವ ವರ್ಸಸ್ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಪರ್ಯಾಯ ಪಾಲಿಟಿಕ್ಸ್ ಆಪ್ಷನ್ಗಳಿಲ್ಲ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಅದರಲ್ಲೂ ಪ್ರಮುಖವಾದ ಬೆಳವಣಿಗೆ ಅಂದರೆ ಮದ್ದೂರಿನಲ್ಲೇ ಕಲ್ಲು ತೂರಾಟ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಪ್ರಗತಿಪರ ಚಿಂತಕ ಹಾಗೂ ನಟ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡೋಣ. ಸರ್, ಈ ಮದ್ದೂರಿನಲ್ಲಿ ಈ ಘಟನೆ ಆಗಿದೆ. ಈ ಘಟನೆ ಬಗ್ಗೆ ಫಸ್ಟ್ ರಿಯಾಕ್ಷನ್ ಹೇಳ್ತಾರೆ. ಹೌದು, ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದಿದೆ. ನಮಗೆ ಈ ಕೋಮು ದ್ವೇಷಗಳ ವಿಚಾರಗಳಲ್ಲಿ ನಾವು ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಕೇಳ್ಪಟ್ಟಿದ್ದೀವಿ. ಎಲ್ಲಿ ಒಂಥರ ಕರಾವಳಿನಲ್ಲಿ ಈ ಥರದ್ದು ನಡೀತವೆ, ಮತ್ತು ಕೆಲವು ಭಾಗಗಳಲ್ಲಿ ಹುಬ್ಬಳ್ಳಿ ಸುತ್ತಮುತ್ತ ಬೇರೆ ಬೇರೆ ಕಡೆ ಕೊಡಗಿನಲ್ಲಿ ನಾವು ಕೇಳಿದ್ವಿ. ಆದರೆ ಹಳೆ ಮೈಸೂರು, ಮದ್ದೂರು ಮತ್ತು ಮಂಡ್ಯದ ಕಡೆ ಈ ಥರದ್ದು ನಡೀತಿರೋದು ನಿಜವೂ ಒಂದು ದುಃಖಕರವಾದ ವಿಚಾರ. ನಮಗೆ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿರುತ್ತೆ. ರಸ್ತೆಗಳಲ್ಲಿ ಅವ್ರದ್ದೇ ಆದ ಒಂದು ರೀತಿಯ ಸಾಂಸ್ಕೃತಿಕ, ಧಾರ್ಮಿಕವಾದ ವಿಚಾರಗಳನ್ನು ಮುಂದುವರ್ಸೋಕ್ಕೆ ಅದು ಯಾವುದೋ ಒಂದು ಪೊಲೀಸು ನಿಯಮಗಳು ಹಾಕಿರ್ತಾರೋ, ಕಂಡೀಷನ್ಗಳು ಹಾಕಿರ್ತಾರೋ ಅದರ ಅಡಿಯಲ್ಲಿ. ಆದರೆ ಅದಕ್ಕೆ ಮೀರಿ ಯಾವುದಾದ್ರೂ ಕಲ್ಲು ತೂರಾಟ ಆಗಿದೆ ಅಂದರೆ ಯಾವುದೇ ಕಡೆಯಿಂದ ಆಗಿರಲಿ, ಅದು ನಮಗೆ ಒಂದು ತನಿಖೆ ಆಗಬೇಕು. ಅದ್ರ ತಕ್ಕಂತೆ ಶಿಕ್ಷೆ ಆಗಬೇಕು. ನಮ್ಗೆ ಇವತ್ತಿನ ದಿನ ಯಾವುದಾದ್ರೂ ಒಂದು ಈ ತನಿಖೆಯಲ್ಲಿ ಯಾವುದಾದ್ರೂ ಪ್ರಚೋದನಕಾರಿ ರೀತಿಯಲ್ಲಿ ಪ್ರೊವೊಕೇಷನ್ ಆಗಿದೆಯಾ ಅಂತ ಪ್ರಶ್ನೆ ಬರಬೇಕು. ಯಾರು ಕಲ್ಲು ತೂರಾಟ ಮಾಡಿದ್ದಾರೆ, ಅದು ಪೂರ್ವ ನಿಯೋಜಿತ ಅಂತ ಏನು ಒಂದು ಗೃಹ ಇಲಾಖೆಯಿಂದ ಬರ್ತಾ ಇದೆ, ಅದು ನಿಜವಾಗ್ಲೂ ಆಗಿದೆಯಾ? ಈ 21 ಜನರಲ್ಲಿ ಯಾಕೆ ಬೇರೆ ಊರಿಂದ ಬಂದುಬಿಟ್ಟು ಪ್ಲ್ಯಾನಿಂಗ್ ಮಾಡಿದಾರಾ, ಅಥವಾ ಅದೇನೋ ಒಂದು ಸ್ಪಾಂಟೇನಿಯಸ್ ಆಗಿ ಈ ರೀತಿ ನಡೆದಿದೆಯಾ? ಇದೆಲ್ಲ ಕೂಡ ಎಷ್ಟು ಕಲ್ಲುಗಳು ತೂರಾಟ ಆಗಿದೆ, ಮತ್ತು ಇದೆಲ್ಲ ಕೂಡ ಪ್ರಶ್ನೆಗಳಿಗೆ ಉತ್ತರ ಬರಬೇಕು. ನಮಗೆ ಇಂಟೆಲಿಜೆನ್ಸ್ ಅನ್ನೋದು ಕೂಡ ನಮಗೆ ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಾವು ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ ಸ್ಟೇಟ್ ಇಂಟೆಲಿಜೆನ್ಸಲ್ಲಿ ಭಾಳ ಪವರ್ಸ್ ಇದೆ. ಭಾಳ ಎಲ್ಲ ಕಡೆ ನೋಡಿದಾಗ ಅವ್ರ ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವರು ಕೂಡ ನಮ್ಗೆ ಸತ್ಯತೆಗಳು ಹೊರಗೆ ತರಬೇಕು. ಇಲ್ಲಿ ಯಾವುದೋ ಒಂದು ನಿಷ್ಪಕ್ಷಪಾತವಾಗಿ ನಾವು ಯೋಚನೆ ಮಾಡಬೇಕು. ನಮಗೆ ನಾವೇನು ರಾಜ್ಯ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಅಂದರೆ ನಿಷ್ಪಕ್ಷಪಾತವಾದ ತನಿಖೆ. ಯಾವ ಒಂದು ಸಿದ್ಧಾಂತದ ಪರ ಅಥವಾ ಒಂದು ಕೋಮು ಪರ ಅಥವಾ ಒಂದು ಧರ್ಮದ ವ್ಯಕ್ತಿಗಳ ಪರವಾಗಿ ಯಾವುದೇ ಕಾರಣಕ್ಕೂ ಇಲ್ಲದೆ ಸತ್ಯ ಮತ್ತು ನ್ಯಾಯದ ಪರವಾಗಿರೋದು ಭಾಳ ಮುಖ್ಯ. ನಮಗೆ ಈ ಒಂದು ವಿಚಾರದಲ್ಲಿ ನನಗೇನು ಅಫ್ಕೋರ್ಸ್ ಹಿಂದುತ್ವ ಅವ್ರ ರೀತಿಯಲ್ಲಿ ಮಾತಾಡ್ತಿರ್ತಾರೆ, ನಾವು ಕೇಳ್ಪಟ್ಟಿದ್ದೀವಿ, ಮತ್ತು ರಾಜ್ಯ ಸರ್ಕಾರ ಅವ್ರ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ JDS ಪಕ್ಷದವರು ಯಾರು ಜನತಾದಳ ಸೆಕ್ಯುಲರ್ ಅಂತ ಇಟ್ಕೊಂಡಿದ್ದಾರೆ. ಸೆಕ್ಯುಲರ್ ಅಂದರೆ ಏನು? ಈ ಒಂದು ಕಾಂಗ್ರೆಸ್ JDS ಮಾತಾಡೋ ಸೆಕ್ಯುಲರ್ ಅಂದರೆ ಸರ್ವಧರ್ಮ ಸಮನ್ವಯ ಅಂತ ಅಲ್ಲ. ಸೆಕ್ಯುಲರ್ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತೆ. ಅದೇ ನಿಜವಾದ ಸೆಕ್ಯುಲರಿನ ಒಂದು ರೀತಿಯ ಉದ್ದೇಶ, ವ್ಯಾಖ್ಯಾನ. ಅವರು ಆ ರೀತಿ ಉಳಿಸ್ದೆ, ಅವರ ಒಂದು ರೀತಿಯ ಉದ್ದೇಶ, ಹೆಸರಲ್ಲಿರೋ ಉದ್ದೇಶ ಉಳಿಸ್ದೆ ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ಹಿಂದುತ್ವ ಜೊತೆ ಸೇರೋದಂದರೆ ಇದು ಎಷ್ಟು ಒಳ್ಳೆಯ ಸಂದೇಶ ಸಾರುತ್ತೆ. ಇದು ನಿಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ, ರಾಜ್ಯಕ್ಕೂ ಒಳ್ಳೆಯದಲ್ಲ, ಈ ವಿಚಾರ ಬಗೆಹರಿಸೋಕ್ಕೂ ಒಳ್ಳೆಯದಲ್ಲ ಅಂತ ನಮ್ಮ ವಾದ. ಬಟ್ ನಿಮ್ಮ ಸ್ವಾತಂತ್ರ್ಯ ನಿಮಗೆ. ಬಟ್ ನೀವು ಒಂದು ಪಕ್ಷ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಅಂತರ ಕಾಣಬಾರ್ದು ಅಂತ ಏನಿಲ್ಲ. ಇಶ್ಯೂ ಮೇಲೆ ನೀವು ನಿಂತ್ಕೋಬೇಕು, ಇಶ್ಯೂ ಮೇಲೆ ನೀವು ಪಾರದರ್ಶಕವಾಗಿ ನಿಂತ್ಕೋಬೇಕು. ಆವಾಗ ರಾಜ್ಯಕ್ಕೂ ಒಳ್ಳೆಯದಾಗತ್ತೆ, ನಿಮ್ಮ ಪಕ್ಷಕ್ಕೂ ಒಳ್ಳೆಯದಾಗತ್ತೆ. ಆದರೆ ಈ ರೀತಿಯಲ್ಲಿ ಒಂದು ರೀತಿ ಬೈನರಿ ಆಗ್ತಿರೋದು, ಹಿಂದೂ ಮುಸ್ಲಿಂ, ಹಿಂದುತ್ವ ವರ್ಸಸ್ ಇಸ್ಲಾಮಿಕ್ ಒಂದು ರೀತಿಯ ಘರ್ಷಣೆಗಳು ನಡೀತಾ ಇರೋದು ನಮಗೆ ಸರಿ ಕಾಣ್ತಾ ಇಲ್ಲ. ಬಟ್ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಆ್ಯಂಡ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು. ನಿಯಮಗಳ ಅಡಿಯಲ್ಲಿ ಬೇರೆ ಥರ ಪೊಲೀಸ್ ಪ್ರೊಟೆಕ್ಷನ್ ಕೊಡೋದು ಒಳ್ಳೆಯ ನಿರ್ಧಾರ ಅಂತ ನಾನು ನೋಡ್ತೀನಿ. ಸರ್, ಮದ್ದೂರು ಪ್ರಕರಣ ಅಲ್ಲ, ಹಲವಾರು ಪ್ರಕರಣಗಳು ಈ ಥರ ಆಗ್ತದೆ. ಇನ್ನು ಪ್ರಮುಖ ಕಾರಣ ಏನಂತೀರಿ ಸರ್? ಈ ಇಂತೂ ಕಲ್ಲು ತೂರಾಟ ಆಗಿರ್ಬೋದು, ಕೆಲವೊಂದು ಲಾಠಿ ಚಾರ್ಜು, ಕೆಲವೊಂದು ಅಂದರೆ ಕಟ್ಟಿಗೆಗಳು ತೊಗೊಂಬಂದಿದ್ದಾರೆ ಅನ್ನೋದು. ಈ ಪ್ರಮುಖ ಕಾರಣ ಏನಂತೀರಿ ಸರ್? ಎಲ್ಲ ಕಡೆ ಆಗ್ತದೆ ಅದು. ಇಲ್ಲ, ಈ ರೀತಿ ನಡೀತಾ ಇದೆ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಸಾವಿರಾರು ಗಣೇಶ ವಿಸರ್ಜನೆ ಆಗಿರ್ಬೋದು. ಮತ್ತು ಎಷ್ಟೋ ಕಡೆ ಇವಾಗ ಬೇರೆ ಬೇರೆ ಮುಸ್ಲಿಂ ಹಬ್ಬಗಳು ಬಂದಿದೆ, ಬೇರೆ ಬೇರೆ ದಸರದ್ದು ನಡೆಯೋಕ್ಕೆ ಶುರುವಾಗ್ತಾ ಇದೆ. ಇಲ್ಲೆಲ್ಲೂ ಕೂಡ ಸಮಸ್ಯೆ ಆಗಿಲ್ಲ.
ಈ ಒಂದು ಮದ್ದೂರಿನಲ್ಲಿ ಸಮಸ್ಯೆ ಆಗಿದೆ. ಹೌದು, ಇದನ್ನು ನಮಗೆ ಎಲ್ಲ ಕಡೆ ನಡೀತಾ ಇದೆ ಅನ್ನೋಕ್ಕಂತೆ ಇದು ಒಂದು ನಡೆದಿದೆ. ಅದಕ್ಕೆ ಏನು ಸಮಸ್ಯೆ ಅಂತ ನಾವು ನೋಡಬೇಕು, ಅದಕ್ಕೆ ಜಾಸ್ತಿ ಆಗದೇ ಇರಂಗೆ ನೋಡ್ಕೋಬೇಕು. ಮತ್ತು ಮುಖ್ಯವಾಗಿ ಏನಾಗುತ್ತೆ, ಎಷ್ಟೋ ಸಲ ಅದು ರಾಜಕಾರಣಿಗಳಿಂದ ಆಗಿರ್ಬೋದು, ಅಥವಾ ಒಂದು ಕೆಲವು ಸಂಘಟನೆಗಳಿಂದ ಆಗಿರ್ಬೋದು, ಕೆಲವು ಮಾಧ್ಯಮಗಳಿಂದ ಆಗಿರ್ಬೋದು. ಏನಾಗುತ್ತೆ ಅಂದರೆ ಅವರು ಇದನ್ನು ಒಂದು ಕೋಮು ಸಂಘರ್ಷ ರೀತಿಯಲ್ಲಿ ಬಿಂಬಿಸ್ತಾರೆ. ಹಿಂದೂ ವರ್ಸಸ್ ಮುಸ್ಲಿಂ, ಹಿಂದುತ್ವ ವರ್ಸಸ್ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ನಾವೆಲ್ಲ ಒಂದು ರೀತಿ ಹಿಂದುತ್ವನೂ ಅಲ್ಲ, ನಾವೆಲ್ಲ ಇಸ್ಲಾಮಿಕ್ ಮೂಲಭೂತವಾದನೂ ಅಲ್ಲ. ನಮ್ಮದಾದ ಒಂದು ಸಮಾಜ, ಸಮಾನತಾವಾದಿಗಳು. ನಾವು ಒಂದು ಸಮಾಜ ನಿರ್ಮಾಣ ಮಾಡಬೇಕನ್ನೋದೇ ಸಂವಿಧಾನ ಪೀಠಿಕೆ ಹೇಳೋದು. ಸೊ ಆ ನಿಟ್ಟಲ್ಲಿ ಒಂದು ಪರ್ಯಾಯ ಒಂದು ರೀತಿಯಲ್ಲಿ ವಿಚಾರಗಳು, ಪರ್ಯಾಯ ಪಾಲಿಟಿಕ್ಸು, ರಾಜಕಾರಣ ನಾವು ಕರ್ನಾಟಕಕ್ಕೆ ತಂದಷ್ಟು ನಾವು ನಿಜವಾಗ್ಲೂ ನಿಷ್ಪಕ್ಷಪಾತವಾಗಿ, ಯಾವೊಂದು ಪಾರದರ್ಶಕವಾಗಿ, ವಸ್ತುನಿಷ್ಠವಾಗಿ, ಯಾರು ತಪ್ಪಿತಸ್ಥನ ಕ್ರಮ ತಗೋಬೋದು ಹೊರತು ಒಂದು ಧರ್ಮಕ್ಕೋ ಒಂದು ಸಿದ್ಧಾಂತಕ್ಕೋ ಓಲೈಕೆ ಮಾಡೋದು ಬಿಟ್ಟು, ತುಷ್ಟೀಕರಣ ಮಾಡೋದು ಬಿಟ್ಟು ನಾವು ಪ್ರಾಮಾಣಿಕವಾಗಿ ನಿಜವಾಗ್ಲೂ ತಪ್ಪಿತಸ್ಥನ ಕ್ರಮ ತಗೋಬೋದು. ಸೊ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಪರ್ಯಾಯ ಪಾಲಿಟಿಕ್ಸ್ ಆಪ್ಷನ್ಗಳಿಲ್ಲ. ನಮಗೆ ಒಂದು ದೋಸೆ ಬೇಕು ಅಂದರೆ 108 ಬೇರೆ ಬೇರೆ ಥರ ದೋಸೆ ಜಾಯಿಂಟ್ಗಳು ಸಿಗ್ತವೆ, ದೋಸೆ ಜಾಗಗಳು. ಬಟ್ ರಾಜಕಾರಣಿ ಅಂದರೆ ನಾವು ಇರೋದೇ ಒಂದು 2-3 ಆಪ್ಷನ್ಗಳು. ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ವಿಫಲರಾಗಿದ್ದಾರೆ. ಸೊ ನಮಗೆ ಕರ್ನಾಟಕಕ್ಕೆ ಒಂದು ಪರ್ಯಾಯವಾದ ಒಂದು ಸಮಾಜ, ಸಮಾನತಾವಾದದ ವಿಚಾರಗಳು, ಸಂವಿಧಾನದ ಪೀಠಿಕೆ ವಿಚಾರಗಳು ಎತ್ತಿಡಿದ್ರೆ ಈ ಥರದ ಮೇಲೆ ಆಗದಿರಂಗೆ ನೋಡ್ಕೋಬೋದು. ಅಫ್ಕೋರ್ಸ್ ಹಿಂದುತ್ವವಾದಿಗಳೇ ನಮ್ಮವರೇ, ಸಮಾಜ ಬರೋರಲ್ಲ ನಮ್ಮವರೇ, ಇಸ್ಲಾಮಿಕ್ ಮುಸ್ಲಿಮ್ ಫಂಡಮೆಂಟಲಿಸ್ಟ್ ಬಿಟ್ಟು ನಮ್ಮ ಜೊತೆ ಬರೋರಲ್ಲ ನಮ್ಮವರೇ. ಯಾರು ನಮ್ಮ ಜೊತೆ ಒಂದು ಸಮಾನತೆಗೆ ನಿಂತ್ಕೊತಾರೋ ಅವರೆಲ್ಲ ನಮ್ಮವರೇ ಅಂತ ನಾವು ಭಾವಿಸ್ತೀವಿ. ಬಟ್ ನಮಗೆ ಇಂಥ ಒಂದು ಸಿದ್ಧಾಂತ ಕರ್ನಾಟಕಕ್ಕೆ ಬೇಕು. ಇದರಿಂದ ಒಂದು ಪರ್ಯಾಯ ಬರುತ್ತೆ. ಇದರಿಂದ ನಿಜವಾಗ್ಲೂ ಒಂದು ಪಾರದರ್ಶಕ ತನಿಖೆಗಳಾಗಿ ಪೊಲೀಸ್ಗಳಿಗೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ವ್ಯವಸ್ಥೆ ಇವಾಗ ಡಿಪ್ಲಾಯ್ ಮಾಡಿದ್ದಾರೆ. ಬಟ್ ಪೊಲೀಸ್ನಲ್ಲಿ ಎಷ್ಟು ಸಮಸ್ಯೆಗಳಿದೆ, ಅವರು ಇದಾಗ್ತಾರೆ, ಅವ್ರಿಗೆ ಇರೋರೇ ಕಡಿಮೆ ಜನ, ಅವ್ರು ಎಲ್ಲ ರೀತಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಫೋರ್ಸನ್ನು ಕೂಡ ದೊಡ್ಡ ಪ್ರಮಾಣದ ಸುಧಾರಣೆ ಆಗಬೇಕು. ಜಾಸ್ತಿ ಜನ ಎಂಪ್ಲಾಯ್ ಮಾಡಬೇಕು, ಸರ್ಕಾರಕ್ಕೆ ದುಡ್ಡು ಜಾಸ್ತಿ ಬೇಕು. ಅದನ್ನು ಎಲ್ಲಿಂದ ತರಬೇಕು? ಪ್ರಗತಿಪರ ತೆರಿಗೆಯಿಂದ. ಸೊ ನಮಗೆ ಇಡೀ ಸಿಸ್ಟಮ್ ಹಾಳಾಗ್ಬಿಟ್ಟಿದೆ. ಅದನ್ನು ಸರಿಪಡಿಸೋ ಒಂದು ಮನಸ್ಥಿತಿ ಮತ್ತು ಒಂದು ಪರ್ಯಾಯ ಶಕ್ತಿಗಳು, ಪರ್ಯಾಯ ಚಿಂತನೆಗಳು, ಪರ್ಯಾಯ ರಾಜಕಾರಣ ನಮಗೆ ಬೇಕಾಗುತ್ತೆ.